ನಮಸ್ತೆ ಕೊಡ್ತೀನಿ. ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ಅಂತ ಹೇಳಿ ಗುಡೇಮಾರ್ನಳ್ಳಿ ಉದ್ದನಹಳ್ಳಿ ಗ್ರಾಮ. ಈ ಮಹಾಶಕ್ತಿ ಕೆಲವೊಂದು ಕಡೆ ಎಲ್ಲ ತಾವು ನೋಡಿರ್ತೀರಿ, ವಿಗ್ರಹವನ್ನು ಹಿಡಿದು ಬರೆಸ್ತಾರೆ. ಇಲ್ಲಿ ಅಮ್ಮನವರು ಕೊಡುವಂತಹ ಜ್ಞಾನದಿಂದ ಈ ತ್ರಿಶೂಲದಲ್ಲಿ ಮುಂದೆ ಕುಂತಿರುವಂತಹ ವ್ಯಕ್ತಿಯ ಭವಿಷ್ಯವನ್ನು ಈ ರೀತಿಯಲ್ಲಿ ಅಮ್ಮನವರು ಬರೆದು ತಿಳಿಸ್ಕೊಡ್ತಾರೆ. ಅವರು ಬರವಣಿಗೆಯಲ್ಲಿ ಕೊಡುವಂತಹ ಈ ಅಕ್ಷರಗಳು ನನಗೆ ಜ್ಞಾನ ಭಂಡಾರವಾಗಿ ಅವರು ಯಾವ ಸಮಸ್ಯೆಯಲ್ಲಿದ್ದಾರೆ ಎನ್ನುವಂಥದ್ದು ಗೋಚಾರವಾಗುತ್ತೆ. ಆ ಗೋಚಾರವನ್ನು ನಾನು ಅವರಿಗೆ ತಿಳಿಸ್ಕೊಡ್ತೇನೆ. ಈ ರೀತಿಯಲ್ಲಿ ನೀವು ಸಮಸ್ಯೆಯಲ್ಲಿದ್ದೀರಾ, ಇದರಿಂದ ನೀವು ಮುಕ್ತರಾಗಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಪರಿಹಾರವನ್ನು ಇಲ್ಲೇ ಮಾಡ್ತೀವಿ. ಕೆಲವೊಂದು ಪಿತೃದೇವತೆಗಳ ಪರಿಹಾರ ಆಗಿದ್ದರೆ ಅದನ್ನು ಬೇರೆ ಬೇರೆ ಪರಿಹಾರಗಳಿದ್ರೆ ಅವರಿಗೆ ಯಾವ ದೇವಸ್ಥಾನ ಇದು ಸೂಕ್ತ ಅನ್ಸುತ್ತಪ್ಪ ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ. ಇದು ಇಲ್ಲಿನ ವಿಶೇಷತೆ. ಯಾವುದೇ ಒಬ್ಬ ಮನುಷ್ಯ ಬಂದಾಗ ಅವನ ಕಣ್ಣು ರೇಖೆಯನ್ನು ನೋಡಿ, ಚಕ್ಷುರ್ಮತಿಯನ್ನು ನೋಡಿ, ನಾನು ನಿನಗೆ ಪ್ರಶ್ನಾವಳಿಯನ್ನು ಕೊಡ್ತೇನೆ ಮಗು, ಅದನ್ನು ನೀನು ಮುಂದುವರಿಸ್ಕೊಂಡು ಹೋಗು, ಇದು ಪುಣ್ಯಕ್ಷೇತ್ರವಾಗುತ್ತೆ ಅಂತ ಹೇಳಿದ್ರು. ಆ ಭಗವತಿಯ ಸೇವೆಯನ್ನು ಅಂದಿನಿಂದ ಇಲ್ಲಿಯವರೆಗೂ ಅದೇ ಭಕ್ತಿಪೂರ್ವಕವಾಗಿ ಮಾಡ್ಕೊಬರ್ತಾ ಇದ್ದೀನಪ್ಪ. ಇದು ಸಂಸ್ಥಾನ ಕಟ್ಟಿರಬಹುದು, ಆದರೆ ನಾನು ಕೂಡ ಈ ದೇವಾಲಯಕ್ಕೆ ಒಬ್ಬಳು ಸೇವಕಿ, ಅಮ್ಮನವರ ಸೇವೆಯನ್ನು ಮಾಡ್ತಾ ಇದ್ದೀನಪ್ಪ. ಇಲ್ಲಿ ನಮ್ಮಲ್ಲಿ ಜೀವಕಳೆ ತುಂಬುವಂಥದ್ದು ತುಂಬ ವಿಶೇಷವಾಗಿ ನಡೆಯುತ್ತಪ್ಪ. ಹೇಗೆ ಅಂತ ಹೇಳಿದ್ರೆ, ನಾವು ಕೂಡ ಕೆಲವರು ಪಂಡಿತರನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳಿ ಕರೆಸಿದ್ದೆ. ಯಾಕೆ ಕರೆಸಿದ್ದೆ ಅಂತ ಹೇಳಿದ್ರೆ, ತುಂಬ ಬಡ ದೇವಸ್ಥಾನದ ಪೂಜಾರಿಗಳನ್ನು ಅತ್ಯುನ್ನತವಾಗಿ ನಾನು ದೇವಸ್ಥಾನದಲ್ಲಿ ಜೀವಕಳೆ ತುಂಬಿಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳಿ ಕೆಲವರು ಪಂಡಿತರು ಲಕ್ಷಾಂತರ ರೂಪಾಯಿ ಹಣವನ್ನು ತಗೊಳ್ತಾರೆ. ಆದರೆ ಜೀವಕಳೆ ಅಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ದೇವತೆಗಳಿಗೆ ಜೀವಕಳೆ ಎಂದರೆ ನಮ್ಮ ನಾಡಿಗಳಲ್ಲಿ ಹೇಗೆ 108 ಚಕ್ರಗಳಿದೆಯೋ ಅದೇ ರೀತಿಯಲ್ಲಿ ದೇವತೆಗಳಿಗೂ ಕೂಡ ಆ 108 ಚಕ್ರಗಳನ್ನು ಆ್ಯಕ್ಟಿವ್ ಮಾಡೋದು. ಈ ಆ್ಯಕ್ಟಿವ್ ಮಾಡೋದನ್ನು ಏನಂತಾರೆ, ಜೀವಕಳೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವರನ್ನು ಕರೆಸಿದ್ದೆ, ಅದು ಹೇಗೆ ಇವರು ಜೀವಕಳೆ ತುಂಬ್ತಾರೆ ನೋಡಬೇಕು ಅಂತ. ಸುಮಾರು ಲಕ್ಷಾಂತರ ರೂಪಾಯಿನ ತಗೊಂಡಪ್ಪ ಯಾವ ರೀತಿಯಲ್ಲಿ ಅಂದರೆ, ಸುಮ್ಮನೆ ಹರೆವಾದ್ಯ, ಡಮರುಗದ ವಾದ್ಯ ಆ ರೀತಿಯಲ್ಲಿ ಮಾಡಿ ಇಲ್ಲೆಲ್ಲ ಮಾಡಿದ್ದೀನಿ, ಸರಿ ಹೋಯ್ತು ಅಮ್ಮ ಅಂತ ಹೇಳಿದರು. ಮತ್ತೆ ನಾನು ಕರೆ ಮಾಡಿದಾಗ ಈ ಸರ್ವಾಕರ್ಷಣೆ ಮಾಡಬೇಕು ಅಂತ ಹೇಳಿದ್ರು. ಈ ರೀತಿಯಲ್ಲಿ ಬಡ ಜನರು ಏನಾಗ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ದೇವಸ್ಥಾನ ಇಟ್ಕೊಂಡಿರೋರು, ಇಂಥವ್ರ ಕಡೆಯಿಂದ ನಾವು ಜೀವಕಳೆಯನ್ನು ಮಾಡಿಸಿದ್ರೆ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾರೆ. ಜೀವಕಳೆ ಅಂದರೆ ಹಾಗಲ್ಲ. ಜೀವಕಳೆ ಅಂದರೆ ನೋಡಿ, ಇದು ಅಮ್ಮನವರ ವಿಗ್ರಹ. ಇವರಿಗೆ 108 ಚಕ್ರಗಳನ್ನು ನಾವು ತುಂಬಿ, ಅದಕ್ಕೆ ಗಿಡಮೂಲಿಕೆಗಳಿಂದ ತುಂಬಿ ದೀಪಾರಾಧನೆಯನ್ನು ಮಾಡಿ ಆ ಒಂದು 8 ಮೂಲೆಗಳನ್ನು ಆಕ್ಟಿವೇಶನ್ ಮಾಡುವಂಥದ್ದೇ ಜೀವಕಳೆ. ಈ ಜೀವಕಳೆಯನ್ನು ಮಾಡುವಂಥದ್ದು ತುಂಬ ವಿಶೇಷ. ಇಲ್ಲಿ ನಮ್ಮ ದೇವಾಲಯದಲ್ಲಿ ಪಂಚಲೋಹದ ವಿಗ್ರಹಗಳಿಗೂ ಸಹಿತ ನಾವು ಮಾಡಿಕೊಡ್ತೇವೆ ಮತ್ತು ಮೂಲ ವಿಗ್ರಹಗಳಿಗೂ ಸಹಿತ ಜೀವಕಳೆಯನ್ನು ತುಂಬಿಕೊಡ್ತೇವೆ. ಅದು ಈ ಶಕ್ತಿಪೀಠದಲ್ಲಿ, ಶ್ರೀ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದಲ್ಲಿ ವಿಶೇಷವಾಗಿ ನಡೆಯುತ್ತಾ ಇದೆ. ಪಂಚಲೋಹಗಳನ್ನು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅದನ್ನು ದಾಟಿ ಬರೋದ್ರಿಂದ ಮನುಕುಲದಲ್ಲಿ ಏನಾದರೂ ಅವರು ತಡೆಗಳನ್ನು ಏನಾದರೂ ಹೊರಗಡೆ ಕೆಟ್ಟದ್ದನ್ನು ಏನಾದರೂ ನೋಡಿ ಬಂದಿದ್ದರೆ ಅದು ದಾಟಿ ಬರೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಹಿರಿಕರು ಏನೇ ಮಾಡಿದರೂ ಕೂಡ ಅದು ಎಲ್ಲವೂ ಒಳ್ಳೆಯದೇ. ಅದು ಜನಗಳಿಗೆ ಅರಿವಿಲ್ಲದೆ ಕೆಲವೊಬ್ಬರು ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ ಅಂದರೆ, ಮೂಢನಂಬಿಕೆಗಳ ವಿಚಾರದಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರಪ್ಪ. ಹಿಂದಿನವರು ಏನು ಕಾಲಚಕ್ರಗಳನ್ನು ಮಾಡಿದರೆ ಅಷ್ಟೂ ಸೂಕ್ತವಾಗಿದೆ, ಅಷ್ಟು ಪ್ರಬಲವಾಗಿಯೇ ಅವ್ರು ಮಾಡಿರ್ತಕ್ಕಂಥದ್ದು. ಎಷ್ಟೊತ್ತಿಗೆ ಆಹಾರ ತಿನ್ನಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಇದೆಲ್ಲನೂ ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಉದ್ದೇಶ. ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಕೆಲವು ಜನಗಳು ಅದನ್ನು ಅರಿವು ಮಾಡ್ಕೋಬೇಕು ಅಂತ ತಿಳಿಸ್ತೇನೆ. ಖಂಡಿತವಾಗ್ಲೂ ಶಕ್ತಿ ಬರುತ್ತೆ. ಆ ಶಕ್ತಿಗಳು ಬರೋದಕ್ಕೆ ನಮ್ಮ ಪ್ರಕೃತಿಯೇ ನಮಗೆ ವರ. ಯಾಕಂದರೆ ಒಂದು ಕಲ್ಲಲ್ಲೂ ಕೂಡ ನಾವು ಜೀವಕಳೆಯನ್ನು ತುಂಬ್ತೇವೆ ಅಂತ ಹೇಳಿದ್ರೆ, ಕಲ್ಲು ಅಂತ ಹೇಳಬಾರ್ದು, ಕಲ್ಲಲ್ಲೂ ಸಹಿತ ನಾವು ಜೀವಕಳೆಯನ್ನು ತುಂಬ್ತೇವೆ ಅಂದರೆ ಇದು ನಮಗೆ ಪ್ರಕೃತಿ ಕೊಟ್ಟಿರುವಂತಹ ವರದಾನ. ಆ ಒಂದು ವನಸಿರಿಗಳಿಂದ ಮತ್ತು ಆ ಒಂದು ಬೀಜಾಕ್ಷರಿಗಳಿಂದ, ಆ ಒಂದು ಪೌರೋಹಿತ್ಯವನ್ನು ಕಲಿತಿರ್ತಕ್ಕಂತಹ ಪುರೋಹಿತರ ಮಂತ್ರ ವೇದಗಳಿಂದ ಇದು ಮಾಡಲಿಕ್ಕೆ ಸಾಧ್ಯವಾಗುತ್ತಪ್ಪ. ಅಲ್ಪ ಸ್ವಲ್ಪ ಕಲಿತು ನಾನು ಮಾಡ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ಅದು ಪರಿಪೂರ್ಣವಾಗಿ ಕಲ್ತಿದ್ರೆ ಮಾತ್ರ ಅದು ಸಾಧ್ಯ. ಖಂಡಿತ ಆ ಒಂದು ಜೀವಶಕ್ತಿ ದೈವಕಳೆ ಮಾತನಾಡುವಂಥದ್ದು ಕೂಡ ಸತ್ಯಾಂಶವಾಗಿದೆ. ಒಂದು ಗೋಚರ ದೇವರು ಅಂದರೆ ಏನು? ಒಂದು ಅಗೋಚರವಾದ ಶಕ್ತಿಯೇ ದೈವ. ಆ ದೈವ ನಮಗೆ ಈ ಚಕ್ರಗಳನ್ನೆಲ್ಲ ಹಾಕಿದಾಗ ನಾಳೆ ಏನಾಗುತ್ತೆ, ನೀನು ಹೇಗೆ ನಡಿಬೇಕು ಅನ್ನುವಂಥದ್ದು ಸನ್ಮಾರ್ಗದ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತಪ್ಪ. ಅದು ಸತ್ಯ. ಒಂದು ದೇವಾಲಯದ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೆಯ ಬಾರಿಗೆ ದೇವಾಲಯದ ಪ್ರಾಂಗಣ ಮತ್ತು ವಾಸ್ತುವನ್ನು ನೋಡ್ತೇನೆ ಹೋಗಿ.
ಆ ದೇವಸ್ಥಾನಕ್ಕೆ ಜೀವಕಳೆ ಬೇಕಾ ಬೇಡವಾ? ಈಗ ಸುಮ್ಮನೆ ಅಮ್ಮ ನೀವು ಬಂದ್ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರೆ ನಾನು ಮಾಡೋದಿಲ್ಲ. ಮೊದಲು ಆ ಸ್ಥಳವನ್ನು, ಆ ಸ್ಥಾನವನ್ನು ಹೋಗಿ ನೋಡ್ತೇನೆ. ಆ ಆಲಯದಲ್ಲಿ ಏನಾದರೂ ದೋಷವಿದ್ದಲ್ಲಿ ಖಂಡಿತವಾಗಿಯೂ ಆ ಭಗವತಿಗೆ, ಭಗವಂತನ ಸೇವೆಯನ್ನು ನಾನು ಮಾಡಿಕೊಡ್ತೇನಪ್ಪ. ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ವಿಶೇಷವಾಗಿರುತ್ತೆ ಇಲ್ಲಿ. ಮಿಕ್ಕಿರೋ ದಿವಸದಲ್ಲೂ ಸಿಗ್ತೀನಿಯಪ್ಪ, ಆದರೆ ಸ್ವಲ್ಪ ಕಮ್ಮಿ. ಯಾಕಂದರೆ ಹೊರಗಡೆ ದೇವಾಲಯಗಳನ್ನೆಲ್ಲ ನೋಡಲಿಕ್ಕೆಲ್ಲ ಹೋಗ್ತಾ ಇರ್ತೀನಿ. ಆದ್ದರಿಂದ ಜಾಸ್ತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಭಕ್ತಾದಿಗಳಿಗೋಸ್ಕರನೇ ಇಲ್ಲೇ ಇರ್ತೀನಿ. ಇಲ್ಲಿ ಬರವಣಿಗೆ ಕೇಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುವಂತಹ ಪುಣ್ಯಕ್ಷೇತ್ರ ಅಂತ ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ನೀವು ಪ್ರಶ್ನೆ ಹಾಕ್ಬೋದು. ಈಗ ಇಲ್ಲಿ ನಮ್ಮಲ್ಲಿ ಶ್ರೀ ಕಾಳಿಕಾದೇವಿ ಮುಂದೆ ತಡೆ ಒಡೆಯುವಂತಹ ಪದ್ಧತಿ ತುಂಬ ವಿಶೇಷ. ತಡೆ ಒಡೆಯುವುದು ಅಂದರೆ ಏನು? ಅಂದರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ವಾಮಾಚಾರ. ಇಲ್ಲಪ್ಪ, ಅದೆಲ್ಲ ಹಿಂದಿನ ಕಾಲದಲ್ಲಿತ್ತು. ಈ ಕಾಲದಲ್ಲಿ ಅದೆಲ್ಲ ತುಂಬ ಕಮ್ಮಿ. ಅದು ಅಂಥ ಗುರುಗಳು ತುಂಬ ವಿರಳ ಸಿಕ್ಕುವಂಥದ್ದು. ಮತ್ತು ತಡೆ ಒಡೆಯುವಂಥದ್ದು ಹೇಗೆ ಅಂತ ಕೇಳಿದ್ರೆ, ದೇವಿಯ ಮುಂದೆಗಡೆ ಒಬ್ಬ ಮನುಷ್ಯನನ್ನು ಕೂರಿಸ್ತೇವೆ. ಮನುಷ್ಯನ ಆರಾಶಕ್ತಿ ಅಂದರೆ ಏನು? ಪ್ರಭಾವಳಿ. ಆ ಪ್ರಭಾವಳಿ ಮನುಷ್ಯನ ಗ್ರಹಚೇಷ್ಟೆಗಳನ್ನು ತಿಳಿಸುವಂಥದ್ದು. ಆದ್ದರಿಂದ ಇಲ್ಲಿ ಒಡೆಯುವಂಥದ್ದೇ ನಮ್ಮಲ್ಲಿ ವಿಶೇಷತೆ. ಏಕತಡೆ, 8 ತಡೆ ಮತ್ತು 64 ತಡೆ. ಅದನ್ನು ತಡೆಯನ್ನು ಒಡೆದು ಮೊರೆಯನ್ನು ಹಾಕ್ತೇವೆ. ಮೊರೆ ಅಂದರೆ ಏನು? ಅಮ್ಮನವರಿಗೆ ಅಭಿಷೇಕ ಮಾಡಿರುವಂತಹ ತೀರ್ಥಸ್ನಾನ. ಇದು ಇಲ್ಲಿನ ವಿಶೇಷತೆ. ಮನುಷ್ಯನಿಗೆ ತಡೆ ನಿವಾರಣೆ ಮಾಡುವಂತಹ ಶಕ್ತಿ ಆ ಮರಕ್ಕಿದೆ. ಆ ಮರಕ್ಕೆ ಯಾಕಿದೆ ಅಮ್ಮ? ನಾವು ಒಡೆಯೋ ವಸ್ತುಗಳ ಮೇಲಿಲ್ವಾ ಅಂತ ನೀವು ಪ್ರಶ್ನೆ ಹಾಕ್ಬೋದು. ಖಂಡಿತವಾಗ್ಲೂ ಒಡೆಯ ವಸ್ತುಗಳ ಮೇಲೇನೂ ಇದೆ. ಎಲ್ಲವೂ ಮಾನವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದರೆ ಮರ ಗಿಡ ಎಲ್ಲ ಪ್ರಕೃತಿ ನಿಮಿತ್ತ. ನಾವು ಯಾವುದೇ ತಡೆಯನ್ನು ಭೂಮಿ ಮೇಲೆ ಇಟ್ಟು ಹೊಡೆದಾಗ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇರುವುದರಿಂದ ಆ ತಡೆ ಅಲ್ಲಿ ಬರೀ 30 ಭಾಗ ಕೆಲಸ ಮಾಡುತ್ತೆ, ಇನ್ನು 70 ಭಾಗ ಕೆಲಸ ಮಾಡೋದಿಲ್ಲ. ಅದೇ ಒಣಮರದ ಮೇಲೆ ತಡೆಯನ್ನು ಹೊಡೆದಾಗ 100 ಭಾಗದಷ್ಟು ಕೆಲಸ ಮಾಡುತ್ತೆ. ಅಂದರೆ ಮನುಷ್ಯನ ಆರಾಶಕ್ತಿ ಅಂದರೆ ಏನು? ಪ್ರಭಾವಳಿ. ಆ ಪ್ರಭಾವಳಿಯ ಸುತ್ತ ಅವನಿಗೆ ಏನೇನು ಪಾಸಿಟಿವ್, ನೆಗೆಟಿವ್ ನಡೀತಾ ಇರುತ್ತೆ, ಆ ನೆಗೆಟಿವ್ನ ಬಿಡುಗಡೆ ಮಾಡುವಂತಹ ಶಕ್ತಿ ಆ ಒಂದು ಮರಕ್ಕಿದೆಯಪ್ಪ. ಆ ಒಂದು ಮರದ ಶಕ್ತಿಯಿಂದಲೇ ತಡೆಯನ್ನು ನಾವು ಒಡೆಯುವಂಥದ್ದೇ ಇಲ್ಲಿ ತುಂಬ ವಿಶೇಷತೆ. ಯಾರೋ ವಾಮಾಚಾರ ಮಾಡಿದ್ದಾರೆ, ದೃಷ್ಟಿ ಮತ್ತು ಮನಸ್ಸಿಗೆ ಭಯ, ಇದು ವಾಮಾಚಾರ ಮಾಡಿರೋದ್ರಿಂದ ಆಗೋದಿಲ್ಲ. ಮನುಷ್ಯನ ಒಂದು ಏನು ಪಾಸಿಟಿವ್, ನೆಗೆಟಿವ್ ಥಿಂಕ್ ಮಾಡುವಂತಹ ಮನಸ್ಸು ಏನಿದೆ, ಆ ಮನಸ್ಸಿನಲ್ಲಿ ಆರಾಶಕ್ತಿ, ಒಳ್ಳೆಯದು ಕೆಟ್ಟದನ್ನು ದಾಟಿ ಬಂದಾಗ ಅವನ ಮನಸ್ಸಿಗೆ ಒಂದು ಭ್ರಮೆ ಅನ್ನುವಂಥದ್ದು ಹುಟ್ಟುತ್ತೆ. ನನಗೇನೋ ಮಾಡಿದ್ದಾರೆ, ಏನೋ ಆಗ್ತಾ ಇದೆ. ಅದು ಆ ರೀತಿಯಲ್ಲ, ದೃಷ್ಟಿ ದೋಷವಾಗಿರುತ್ತೆ ಅದು. ದೃಷ್ಟಿ ದೋಷ ಅಂದರೆ ಏನು? ಎದುರಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅವನ ಭಾವನೆಗಳನ್ನು ವರ್ಣನೆ ಮಾಡಿದಾಗ ಅವನಿಗೆ ದೃಷ್ಟಿ ಏತಾಗುತ್ತೆ. ಆ ದೃಷ್ಟಿಯಾದಾಗ ಒಂದು ತಡೆ ನಿವಾರಣೆ ಅಂತ ಮಾಡಿಸಿದಾಗ ಅದು ಅಲ್ಲಿಗೆ ಪರಿಹಾರವನ್ನು ಕೊಡುತ್ತೆ. ಆಗ ಆ ಮನುಷ್ಯ ಮತ್ತೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಆಕ್ಟಿವ್ ಆಗ್ತಾನೆ. ಕೆಲವೊಬ್ರಿಗೆ ನೋಡ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಆಗೋದಿಲ್ಲ. ಈಗ ಯಾರೋ ಪಕ್ಕದ ಅಂಗಡಿಯವನು ಏನು ಮಾಡ್ತಾನೆ, ಅವನು ಇವತ್ತೊಂದು 10,000 ಬಿಸ್ನೆಸ್ ಮಾಡ್ದ ಅಂದರೆ ಮುಗ್ದೋಯ್ತು, ಅವನ ಕತೆ ಮುಗ್ದೋಯ್ತು. ಮತ್ತೆ ಅವರು ಮೇಲೆ ಕೆದೊಳಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ. ಅದು ಏನಾಗುತ್ತೆ? ದೃಷ್ಟಿ. ಅಲ್ಲೇನೋ ಅವ್ರು ಏನೋ ಮಾಡಿರ್ತಕ್ಕಂಥದ್ದಲ್ಲ, ಅದು ಒಂದು ದೃಷ್ಟಿ. ಅದು ಒಂದು ಏನು ದೃಷ್ಟಿ ಅಂತ ಹೇಳ್ಬೋದು? ಕೆಟ್ಟ ದೃಷ್ಟಿ. ಆ ಕೆಟ್ಟ ದೃಷ್ಟಿಯನ್ನು ಹೋಗ್ಲಾಡಿಸುವಂತಹ ಶಕ್ತಿ ಇರೋದು ತಡೆಗೆ ಮಾತ್ರ. ಆದ್ರಿಂದನೇ ತಡೆ ಓಡಿಸುವಂಥದ್ದು ವಿಶೇಷ.